ಎಲ್ರಿಗೂ ನನ್ನ ನಮಸ್ಕಾರ. ಇಂದಿನ ನಮ್ಮ ಈ ವಿಡಿಯೋದಲ್ಲಿ ಪ್ರಖ್ಯಾತ ಲೇಖಕರಾದ ಡಾಕ್ಟರ್ ಜಿ ಫ್ರಾನ್ಸಿಸ್ ಝೇವಿಯರ್ ಇವರ ಪ್ರಖ್ಯಾತ ಪುಸ್ತಕವಾದ 100 ಸ್ಫೂರ್ತಿದಾಯಕ ಕಥೆಗಳು, ಈ ಪುಸ್ತಕದ ಮೊದಲನೇ ಕತೆ ಕೋಪವನ್ನು ಗೆಲ್ಲಿರಿ, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡೋಣ ಮತ್ತು ಇದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು ಅನ್ನೋದನ್ನು ಕೂಡ ನೋಡೋಣ. ಸೊ ಕತೆ ಏನಪ್ಪ ಹೇಳುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಯಾವಾಗಲೂ ಕೋಪ ಮಾಡ್ಕೋತಾನೆ ಇರ್ತಾನೆ. ಎಲ್ರ ಮೇಲೂ ಕೋಪ ಮಾಡ್ಕೊಳ್ಳೋದೇ ಆ ಮನುಷ್ಯನ ಸ್ವಭಾವ ಆಗಿಬಿಟ್ಟಿರುತ್ತೆ. ಸೊ ಸಿಡ್ಕದೇ ಆ ಮನುಷ್ಯನದು ವ್ಯಕ್ತಿತ್ವ ಆಗಿಬಿಟ್ಟಿರುತ್ತೆ, ಆಯಿತಾ. ಸೊ ಹೀಗಿರುವಾಗ ಆ ವ್ಯಕ್ತಿ ಒಂದಿನ ಒಬ್ಬ ಅಪರಿಚಿತ ವ್ಯಕ್ತಿನ ಭೇಟಿ ಮಾಡೋಂಥ ಸಂದರ್ಭ ಬರುತ್ತೆ. ಸೊ ಈ ಮನುಷ್ಯನ ಸ್ವಭಾವನೇ ಕೋಪ ಮಾಡ್ಕೊಳ್ಳೋದಲ್ವಾ, ಅದೇ ರೀತಿ ಆ ಅಪರಿಚಿತ ವ್ಯಕ್ತಿ ಮೇಲೆ ಕೂಡ ಈತ ಸಿಡ್ಕಕ್ಕೆ ಮತ್ತು ಕೋಪ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಸೊ ಈ ಥರ ಸಿಡುಕ್ತಾ ಇರುವಾಗ, ಕೋಪ ಮಾಡ್ಕೋತಾ ಇರುವಾಗ ಆ ಅಪರಿಚಿತ ವ್ಯಕ್ತಿ ಇದನ್ನು ಇವನ ಮೇಲೆ ತಿರುಗಿಸಿ ಸಿಟ್ಟು ಮಾಡ್ಕೊಳ್ಳಲ್ಲ. ಬದಲಾಗಿ ಆತ ಏನು ಮಾಡ್ತಾನೆ ಅಂದರೆ, ಈತನ ಕಣ್ಣಲ್ಲಿ ಕಣ್ಣಿಟ್ಟು ದಿಟ್ಟಿಸಿ ನೋಡ್ತಾನೆ ಮತ್ತು ಶಾಂತವಾಗಿ ಒಂದೆರಡು ಮಾತು ಹೇಳ್ತಾನೆ. ಸೊ ಆ ಅಪರಿಚಿತ ವ್ಯಕ್ತಿ ಏನು ಹೇಳಿರ್ಬೋದು ಈ ವ್ಯಕ್ತಿಗೆ ಅಂತ ಅಂದರೆ, ನೋಡು, ನೀನು ಭಯಪಡುವ ಅವಶ್ಯಕತೆ ಇಲ್ಲ. ಸೊ ನೀನು ಈ ಕೋಪದ ಹಿಂದೆ ಇರುವ ನಿನ್ನ ನಿಜವಾದ ವ್ಯಕ್ತಿತ್ವನ ಈ ಜಗತ್ತು ನೋಡೋಕ್ಕೆ ಬಿಡು ಅಂತ ಹೇಳ್ತಾನೆ. ಸೊ ಆತ ಆ ಅಪರಿಚಿತ ವ್ಯಕ್ತಿ ಈ ಥರ ಹೇಳಾದ್ಮೇಲೆ ಈ ಕೋಪಿಷ್ಟ ಅದನ್ನು ತುಂಬ ಗಂಭೀರವಾಗಿ ತಗೊಳ್ತಾನೆ ಮತ್ತು ಅದ್ರ ಬಗ್ಗೆ ತುಂಬ ಆಲೋಚನೆ ಮಾಡ್ತಾನೆ ಮತ್ತು ತನ್ನ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅದಾದಮೇಲೆ ಈತ ಎಂದೂ ಇಲ್ಲದೆ ಇರೋಷ್ಟು ಶಾಂತನಾಗ್ತಾನಂತೆ. ಸೊ ಇದು ಕಥೆಯಾಗಿತ್ತು ಅಲ್ವಾ. ಇದನ್ನು ನಮ್ಮ ಜೀವನದಲ್ಲೂ ಕೂಡ ನಾವು ಇದೇ ಥರ ನೋಡ್ಬೋದು. ಒಂದು ಉದಾಹರಣೆ ಸಹಿತವಾಗಿ ಹೇಳಬೇಕಂತಂದರೆ, ನಮ್ಮೆಲ್ಲರ ಮನೆಯಲ್ಲೂ ಸಣ್ಣ ಮಕ್ಕಳು ಇರ್ತಾರಲ್ವ. ಸೊ ಒಂದೊಂದು ಸಲ ಆ ಮಗುಗೆ ಕೋಪನ ಕಂಟ್ರೋಲ್ ಮಾಡ್ಕೊಳಕ್ಕಾಗದೇ ಇದ್ದಾಗ ಆ ಕೋಪದಲ್ಲಿ ಪೇರೆಂಟ್ಸ್ಗಳಿಗೆ ಹೊಡೆಯೋದು, ಈ ಥರ ಎಲ್ಲ ಮಾಡ್ತಾರೆ. ಸೊ ಅವ್ರು ಆ್ಯಕ್ಚುಲಿ ಹೆಲ್ಪ್ಲೆಸ್ ಆಗಿರ್ತಾರಲ್ವ. ಅಂದರೆ ಆ ಮಗುನ ಭಾವನೆಗಳ ಮೇಲೆ ಹಿಡ್ತಾ ಇರಲ್ಲ, ಅದ್ರ ಮೇಲೆ ಕಂಟ್ರೋಲ್ ಇರಲ್ಲ. ಸೊ ಅದಕ್ಕೆ ಹೊಡೆಯೋದು, ಆ ಕೋಪದಿಂದ ಹೊಡೆಯೋದು, ಆ ಥರ ಎಲ್ಲ ಮಾಡ್ತಾರೆ. ಈ ಒಂದು ಸಿಚುವೇಷನಲ್ಲಿ ನಾವು ಪೇರೆಂಟ್ಸು ಆ ಮಗುಗೆ ತಿರುಗಿಸಿ ಹೊಡೆಯಲ್ಲ. ಬದಲಾಗಿ ನಾವೇನು ಮಾಡ್ತೀವಿ ಅಂದರೆ, ಆ ಮಗುನ ಹೆಂಗೆ ಕಂಟ್ರೋಲ್ ಮಾಡಬೇಕು, ಹೆಂಗೆ ಅದನ್ನು ನಾವು ಕಾಮ್ ಮಾಡ್ಬೋದು ಅನ್ನೋ ವೇಸ್ ನೋಡ್ತೀವಲ್ವ. ಸೊ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ನಾವು ಆ ಮಗುಗಿಂತ ಆ ಮಗು ಶಕ್ತಿಗಿಂತ ನಮ್ಮ ಶಕ್ತಿ ಕಡಿಮೆ ಇದೆ ಅಂತ ಅಲ್ಲ. ಇನ್ಸ್ಟೆಡ್ ನಾವು ಬದಲಾಗಿ ನಮಗೆ ಆ ಮಗುಗಿಂತ ಜಾಸ್ತಿನೇ ಶಕ್ತಿ ಇರುತ್ತೆ. ಆ ಮಗುಗೆ ನಾವು ತಿರುಗಿಸಿ ಹೊಡಿಬೋದಲ್ವ, ಬಟ್ ನಾವು ಹಂಗೆ ಮಾಡಲ್ಲ. ಆ ಕೋಪನ ನಾವು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅದೇ ಥರ ನಮ್ಮ ಸುತ್ತಮುತ್ತಲೂ ನಾವು ಬೇರೆಯವ್ರ ಜೊತೆ ಕೂಡ ಇಂಟ್ರ್ಯಾಕ್ಟ್ ಮಾಡುವಾಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ನಮ್ಮ ಮೇಲೆ ತುಂಬ ಕೋಪ ಮಾಡಿಕೊಂಡು ಕೋಪದಿಂದ ಏನೋ ಮಾತಾಡ್ತಾ ಇದ್ದಾನೆ ಅಂದರೆ, ನಾವು ಕೂಡ ತಿರುಗಿಸಿ ಕೋಪದಿಂದನೇ ಉತ್ತರ ಕೊಡಬೇಕು ಅನ್ನೋದು ಏನೂ ಇಲ್ಲ. ಸೊ ನಾವು ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಮರ್ಥರಾದಾಗ ನಾವು ಬೇರೆಯವರ ಭಾವನೆಗಳನ್ನೂ ಕೂಡ ಅರ್ಥ ಮಾಡ್ಕೋಬಹುದು. ಸೊ ಇದರಿಂದ ನಮ್ಮ ಜೀವನವೂ ಚೆನ್ನಾಗಿರುತ್ತೆ ಮತ್ತು ಬೇರೆಯವ್ರ ಜೀವನವೂ ಚೆನ್ನಾಗಿರುತ್ತೆ. ಈ ಕಥೆಯ ಒಂದು ಲೈನಲ್ಲಿ ಏನಾದರೂ ಸಾರಾಂಶ ಹೇಳಬೇಕು ಅಂದರೆ, ಕೋಪಕ್ಕೆ ಕೋಪನೇ ಪ್ರತ್ಯುತ್ತರ ಅಲ್ಲ. ಸೊ ನಮ್ಮ ಭಾವನೆಗಳನ್ನ ನಾವು ಅರ್ಥ ಮಾಡಿಕೊಂಡು ಪ್ರಗತಿಯತ್ತ ಸಾಗೋಣ ಅಲ್ವಾ. ಈ ಕಥೆಯಲ್ಲಿ ಆ ಅಪರಿಚಿತ ವ್ಯಕ್ತಿಗೆ ತುಂಬ ಸಾತ್ವಿಕ ಶಕ್ತಿಗಳೇ ಇದೆ ಅಲ್ಲ. ಸೊ ಅದೇ ರೀಸನಿಂದ ಆ ಮನುಷ್ಯ, ಅಪರಿಚಿತ ವ್ಯಕ್ತಿ ಆ ಕೋಪಿಷ್ಟನ ಮೇಲೆ ಕೋಪದಿಂದ ವರ್ತಿಸಲಿಲ್ಲ. ಯಾಕೆ ಅಂದರೆ, ಸಾತ್ವಿಕ ಶಕ್ತಿ ಉಳ್ಳಂತಹ ವ್ಯಕ್ತಿಗಳು ಬೇರೆಯವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಆ್ಯಂಡ್ ಆಲ್ಸೋ ಅವರು ಡಿಸಪಾಯಿಂಟ್ ಕೂಡ ಆಗಲ್ಲ. ಸೊ ನಾವು ಕೂಡ ನಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಪ್ರಗತಿಯತ್ತ ಸಾಗೋಣ. ಕೋಪಕ್ಕೆ ಕೋಪನೇ ಪ್ರತ್ಯುತ್ತರ ಅಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್.